ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ನಿನ್ನೆ ಮಧ್ಯರಾತ್ರಿ 1 ಗಂಟೆಗೆ ಕುಸಿದಿದೆ. ಈಗ ನೀವು ದೃಶ್ಯದಲ್ಲಿ ನೋಡಬಹುದು ಸೇತುವೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ. ಏನು ನಿನ್ನೆ ಮಧ್ಯರಾತ್ರಿ ಕುಸಿದಿರುವಂತಹ ಈ ಸೇತುವೆ ಕಳೆದ 40 ವರ್ಷಕ್ಕಿಂತಲೂ ಹೆಚ್ಚಿನ ಕಾಲ ಕಾರವಾರ ಮತ್ತು ಗೋವಾ ಜನರಿಗೆ ಜೀವನಾಡಿಯಾಗಿ ಕೆಲಸ ಮಾಡ್ತಾ ಇತ್ತು. ಯಾಕಂದ್ರೆ ಈ ಸೇತುವೆ ಇತಿಹಾಸ ಸಹಿತ ಅಷ್ಟೇ ರೋಚಕವಾಗಿದೆ. ಯಾಕೆಂದ್ರೆ ಈ ಸೇತುವೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲೂ ಸಹಿತ ಬಹಳಷ್ಟು ಕಷ್ಟವಾಗಿದೆ. ಯಾಕೆಂದ್ರೆ ಕಾರವಾರ ಮತ್ತು ಗೋವಾ ಜನರಿಗೆ ಈ ಸೇತುವೆ ಬಹಳಷ್ಟು ಅವಶ್ಯಕವಾಗಿತ್ತು. ಆದರೆ ಅನಿವಾರ್ಯವಾಗಿ ಈ ಸೇತುವೆ ನಿರ್ಮಾಣ ಮಾಡುವುದಕ್ಕೆ 18 ವರ್ಷಗಳ ಕಾಲ ತೆಗೆದುಕೊಳ್ಳಲಾಗಿದೆ. ಪ್ರಮುಖವಾಗಿ ಏನಂದ್ರೆ ಈ ಸೇತುವೆ ನಿರ್ಮಾಣ ಮಾಡುವುದಕ್ಕಿಂತಲೂ ಮುಂಚೆ ಕಾರವಾರ ಜನರು ಗೋವಾ ಕಡೆಗೆ ಅಥವಾ ಗೋವಾ ಜನರು ಕಾರವಾರ ಕಡೆಗೆ ಬರಬೇಕಾದ್ರೆ ಬಾರ್ಜ್ ಅಥವಾ ಸಣ್ಣ ಸಣ್ಣ ದೋಣಿಗಳ ಮೂಲಕ ಪ್ರಯಾಣವನ್ನು ಮಾಡ್ತಾ ಇದ್ರು. ಆದರೆ ಈ ಸೇತುವೆ ನಿರ್ಮಾಣ ಮಾಡಲೇಬೇಕು ಅಂತ 1965ರಲ್ಲಿ ಇಲ್ಲಿರುವಂತಹ ಜನಪ್ರತಿನಿಧಿಗಳಿಗೆ ಒತ್ತಾಯ ಮಾಡಿದ ಸಂದರ್ಭದಲ್ಲಿ ಈ ಸೇತುವೆನ ನಿರ್ಮಾಣ ಮಾಡುವುದಕ್ಕೆ ಆಗಿನ ಸರ್ಕಾರ ಮುಂದಾಗುತ್ತೆ. ಆದರೆ ಈ ಸೇತುವೆ ನಿರ್ಮಾಣ ಮಾಡುವುದಕ್ಕೆ ಕೇವಲ 1 ಕೋಟಿ ರೂಪಾಯಿ ಅಷ್ಟೇ ಮಂಜೂರಾಗುತ್ತೆ. ಆ 1 ಕೋಟಿ ರೂಪಾಯಿದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡುವುದಕ್ಕೆ ಯಾವುದೇ ಕಂಪನಿಗಳು ಸಹಿತ ಮುಂದೆ ಬರುವುದಿಲ್ಲ. ಯಾಕಂದ್ರೆ ಇದು ಬಹಳಷ್ಟು ದೊಡ್ಡದಾದ ಸೇತುವೆ ನಿರ್ಮಾಣ ಮಾಡಬೇಕಾಗುತ್ತೆ. ಯಾಕಂದ್ರೆ ನೀವು ದೃಶ್ಯದಲ್ಲಿ ನೋಡಬಹುದು ಕಾಳಿ ನದಿ ಈ ಚಿಕ್ಕ ನದಿನೇ ಅಂತ ಹೇಳ್ಬಹುದು. ಆದ್ರೆ ಈಗ ನೀವು ಸೇತುವೆ ನಿರ್ಮಾಣ ಮಾಡಬೇಕಾಗಿರುವಂತಹ ಸ್ಥಳ ಏನಿದೆ, ಈ ಸ್ಥಳದಲ್ಲಿ ಕಾಳಿ ನದಿ ಅರಬ್ಬಿ ಸಮುದ್ರಕ್ಕೆ ಸಂಗಮ ಆಗುತ್ತೆ. ಸಹಜವಾಗಿ ಯಾವುದೇ ಒಂದು ನದಿ ಸಮುದ್ರಕ್ಕೆ ಸಂಗಮ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ಪಸರಿಸುತ್ತೆ. ಅದೇ ಸಿಚುವೇಶನ್ ಇಲ್ಲಿಯೂ ಇದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ದೊಡ್ಡ ಮಟ್ಟದ ಸೇತುವೆಯನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಅಂತಲೂ ಸಹಿತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ 1965ರಲ್ಲಿ ಈ ಸೇತುವೆ ನಿರ್ಮಾಣ ಮಾಡುವುದಕ್ಕೆ ಮುಂದಾಗಿದ್ರು ಸಹಿತ ಈ ಸೇತುವೆ ನಿರ್ಮಾಣ ಮಾಡುವುದಕ್ಕೆ ಅಡಿಗಲ್ಲು ಹಾಕಿದ್ದು ಮಾತ್ರ 1974ರಲ್ಲಿ. 1974ರಲ್ಲಿ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸೇತುವೆಯನ್ನು ನಿರ್ಮಾಣ ಮಾಡಬೇಕಂತ ಪ್ರಾರಂಭ ಮಾಡ್ತಾರೆ. 1974ರಿಂದ ಪ್ರಾರಂಭ ಮಾಡಿರುವಂತಹ ಸೇತುವೆ 1983ರಲ್ಲಿ ಈ ಸೇತುವೆ ಕಾಮಗಾರಿ ಪೂರ್ತಿಯಾಗಿ ಮುಗಿಯುತ್ತೆ. ಪ್ರಮುಖವಾಗಿ 1974ರಿಂದ 83ರವರೆಗೂ ಸುಮಾರು 9ರಿಂದ 10 ವರ್ಷಗಳ ಕಾಲ ಈ ಕೆಲಸ ನಡೆಯುತ್ತೆ ಸೇತುವೆ ಕಾಮಗಾರಿ. ಆ ಸಂದರ್ಭದಲ್ಲಿ ಸುಮಾರು 7 ಜನ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಅಂತನೂ ಸಹಿತ ಮಾಹಿತಿ ಇದೆ. ಯಾಕಂದ್ರೆ ಪ್ರಮುಖವಾಗಿ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಕಾಳಿ ನದಿಯ ರೌದ್ರಾವತಾರ, ಕಾಳಿ ನದಿ ಮತ್ತು ಅರಬ್ಬಿ ಸಮುದ್ರದ ರೌದ್ರಾವತಾರಕ್ಕೆ ಬಹಳಷ್ಟು ಜನರು ಈಗಾಗಲೇ ಬಲಿಯಾಗಿದ್ದಾರೆ. ಆದರೆ ಸೇತುವೆ ನಿರ್ಮಾಣ ಸಂದರ್ಭದಲ್ಲಿಯೂ ಸಹಿತ 7 ಜನ ಸಾವನ್ನಪ್ಪಿದ್ರು ಅಂತ ಇತಿಹಾಸ ಇದೆ. ಅಷ್ಟೇ ಅಲ್ಲದೆ ಈ ಸೇತುವೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿಯೂ ಸಹಿತ ಬಹಳಷ್ಟು ಕಷ್ಟಗಳು ಬಂದಿತ್ತು. ಯಾಕಂದ್ರೆ 1965ರಲ್ಲಿ ಇಲ್ಲಿ ಸೇತುವೆ ನಿರ್ಮಾಣ ಮಾಡಬೇಕಂತ ಮುಂದಾಗಿದ್ರು ಸಹಿತ ಸುಮಾರು 18 ವರ್ಷಗಳ ಕಾಲ ಈ ಸೇತುವೆ ನಿರ್ಮಾಣ ಕಾಮಗಾರಿ ಅಲ್ಲಿ ವಿಳಂಬ, ಅಲ್ಲಿ ಕಾರ್ಯಾಚರಣೆಗಾಗಿ ಬಹಳಷ್ಟು ವಿಳಂಬವಾಯಿತು. ಆದರೆ 1984ರಲ್ಲಿ ಅಂದಿನ ಲೋಕೋಪಯೋಗಿ ಸಚಿವರಾಗಿರುವಂತಹ ದೇವೇಗೌಡರು ಈ ಕಾಮಗಾರಿಯನ್ನ ಈ ಸೇತುವೆಯನ್ನ ಉದ್ಘಾಟನೆ ಮಾಡ್ತಾರೆ. ಅದಾದ ನಂತರ ಸುಮಾರು 2009ರಲ್ಲಿ ಈ ಸೇತುವೆ ಬೇರಿಂಗ್ಗಳು ಲೂಸ್ ಆಗಿದೆ, ಬೇರಿಂಗ್ ನಲ್ಲಿ ಸಮಸ್ಯೆ ಇದೆ ಅಂತನೂ ಸಹಿತ ಅಂದಿನ ತಜ್ಞರು ಹೇಳಿದ ನಂತರ ಸುಮಾರು 2010ರಲ್ಲಿ ಸುಮಾರು 10 ದಿನಗಳ ಕಾಲ ಈ ಸೇತುವೆ ಮೇಲೆ ಯಾವುದೇ ರೀತಿಯಂತ ವಾಹನಗಳನ್ನು ಸಂಚಾರ ಮಾಡುವುದಕ್ಕೆ ಪೂರ್ತಿಯಾಗಿ ನಿಷೇಧ ಮಾಡಲಾಗುತ್ತೆ. ಆದರೆ ತದನಂತರ ತಜ್ಞರ ಮಾಹಿತಿ ಪ್ರಕಾರ ಮತ್ತೆ ಅದನ್ನ ಯಥಾವತ್ತಾಗಿ ವಾಹನಗಳ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗುತ್ತೆ. ಆದರೆ ಸುಮಾರು 14 ವರ್ಷಗಳ ಬಳಿಕ ಈಗ ಸೇತುವೆ ಪೂರ್ತಿಯಾಗಿ ಕುಸಿದಿದೆ ಅಂತಾನೆ ಹೇಳ್ಬಹುದಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು ಕುಸಿದಿರುವ ಸೇತುವೆ. ಹೀಗಾಗಿ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರೂರು ಗುಡ್ಡ ಕುಸಿತ ಒಂದು ಕಡೆ ಆಗಿದ್ರೆ, ಇನ್ನೊಂದು ಕಡೆಗೆ ಕಾರವಾರದ ಜೀವನಾಡಿಯಾಗಿರುವಂತಹ ಈ ಸೇತುವೆ ಕುಸಿತಿರುವುದು ಇಲ್ಲಿರುವಂತಹ ಜನರಿಗೆ ಒಂದು ದೊಡ್ಡ ಆಘಾತವೇ ಅಂತಾನೆ ಹೇಳ್ಬಹುದಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಸೇತುವೆ ನಿರ್ಮಾಣ ಮಾಡುವಾಗ ಆಗಿರುವಂತಹ ಸಮಸ್ಯೆಗಳ ಬಗ್ಗೆಯೂ ಸಹಿತ ಕಾರವಾರ ನಗರದಲ್ಲಿ ಬಹಳಷ್ಟು ದೊಡ್ಡ ಚರ್ಚೆಯೂ ಆಗ್ತಾ ಇದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ತುರೈ, TV9 ಕಾರವಾರ.